ಅಲ್ಪಸಂಖ್ಯಾತ ಸಮುದಾಯ ಒಂದು ಮಾತನ್ನು ಹೇಳಿದೆ ಸರ್, ನಾವೇನಾದ್ರೂ ಅಂದ್ರೆ ಕಾಂಗ್ರೆಸ್ ಪಕ್ಷ ಇದನ್ನ ಹಿಂಗೆ ಮುಂದುವರಿಸಿದ್ರೆ ನಾವು ರಾಜಕೀಯವಾಗಿ ಮುಕ್ತವಾಗಬೇಕಾಗುತ್ತೆ, ನಮಗೂ ಓಪನ್ ಇರುತ್ತೆ ಅವಕಾಶಗಳು ಅನ್ನೋದು ಇಲ್ಲ ನಾವು ಆ ರೀತಿ ಯಾರೆಲ್ಲ ಭಾವನೆಗಳು ಬರ್ತಾ ಇದಾವೆ ಆ ಭಾವನೆಗಳಿಗೆ ಅಂತ್ಯ ಆಡ್ತಕ್ಕಂಥ ರೀತಿಯಲ್ಲಿ ನಾವು ಅಲ್ಪಸಂಖ್ಯಾತ ಸಮುದಾಯದ ಜನರ ವಿಶ್ವಾಸವನ್ನು ಕಾಂಗ್ರೆಸ್ ಪಕ್ಷ ಗಳಿಸುವಂತ ಪ್ರಯತ್ನ ನಾವು ಮಾಡ್ತೇವೆ. ಯಾವತ್ತೂ ಕೂಡ ರಾಜಕಾರಣ ಅಂತಕ್ಕಂಥದ್ದು ನಿಂತ ನೀರಲ್ಲ, ಅದು ಯಾವಾಗಲೂ ಹರಿತಕ್ಕಂಥ ನೀರು ಹರಿದ್ರೇನೆ ಅದು ಪರಿಶುದ್ಧತೆ ಇರ್ತಕ್ಕಂಥದ್ದು. ಒಂದೇ ಕಡೆ ನೀರು ನಿಂತ್ಬಿಟ್ರೆ ಅದು ಪರಿಶುದ್ಧತೆಯನ್ನು ಕಳ್ಕೊಳ್ತದೆ. ಅದರಿಂದ ರಾಜಕಾರಣನೂ ಹಂಗೇನೆ, ಅದು ಕೂಡ ನಿಂತ ನೀರು ಹೇಗೆ ಹರಿಯೋ ನೀರು ಪರಿಶುದ್ಧತೆ ಇರುತ್ತೋ ಹಾಗೆ ರಾಜಕಾರಣನೂ ಕೂಡ ಪರಿಶುದ್ಧತೆ ಕಾಪಾಡ್ಕೋಬೇಕು ಅಂತ ಬೆಳವಣಿಗೆಗಳು ನಿರಂತರವಾಗಿ ಆಗಬೇಕು. ನೋಡಿ, ಮುಖ್ಯಮಂತ್ರಿಗಳೇ ಅಂತಲ್ಲ, ಪ್ರತಿಯೊಬ್ಬ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಹಿರಿಯ ಕಿರಿಯ ಎಲ್ಲ ಮುಖಂಡರುಗಳು ಕೂಡ ಎಲ್ಲ ಸಮುದಾಯಗಳ ವಿಶ್ವಾಸ ಗಳಿಸಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತೀವಿ. ಅದರಲ್ಲಿ ಅಲ್ಪಸಂಖ್ಯಾತರು ಕೂಡ ನಮ್ಮ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ. ಸಿದ್ದರಾಮಯ್ಯ ಅವರ ಅವು ಮೇಲೆ ಯಾಕೆ ಮಾಟ ಮಂತ್ರ ಆಗುತ್ತೆ ಅಂತ ಶಕ್ತಿ ಏನು ಅನ್ನೋದು ನನ್ನ ಮೇಲೂ ಆಗಿರ್ತದೆ ರೀ, ನಮಗೂ ಗೊತ್ತಾಗೋದಿಲ್ಲ. ಅದನ್ನೆಲ್ಲ ವಿಚಾರ ಮಾಡಿದ್ಮೇಲೆ ಗೊತ್ತಾಗ್ತದೆ. ನನಗೆ ನಿಮ್ಗೆ ಹೇಳ್ಬೇಕು ಅಂದ್ರೆ, ನಾನು ಯಾವುದೇ ಚುನಾವಣೆಗೆ ನಿಂತರೂ ಕೂಡ ನಮ್ಮ ಹಳೆ ಮನೇಲಿ ಇದ್ದೆ, ಕನ್ಸರ್ನಲ್ಲಿದ್ದಾಗ ಆ ಕಡೆ ಮನೆಯಲ್ಲಿ ಯಾವಾಗಲೂ ಬರೋರು ಏನು ಕತ್ತೇನೋ, ಮನೆ ಸುತ್ತನೂ ಹಳದಿ ನೀರು, ನಿಂಬೆಹಣ್ಣು ಮಳೆಗಳು ಹೊಡೆಯೋದು, ದಾರ ಕಟ್ಟೋದು ಅಂಥವೆಲ್ಲ ಹಾಕ್ಬಿಟ್ಟು ಹೋಗ್ಬಿಡೋರು. ಬಟ್ ನಾವೆಲ್ಲ ನಂಬಿಕೆ ಮಾಡ್ತಾ ಇರಲಿಲ್ಲ, ಅವೆಲ್ಲ ಹಾಕಿದ್ರು ಅಂತೇಳಿ ನಾನೇ ಸೋತೋದ್ನ, ಅದು ನನ್ನ ನಂಬಿಕೆನೂ ಇಲ್ಲ. ಈಗ ನೋಡಿದ್ರೆ ಸ್ವಲ್ಪ ಏನಾದರೂ ಎಲ್ಲ ಈ ಕೇರಳದಲ್ಲೇನೋ ಮಠ ಮಂತ್ರ ಜಾಸ್ತಿ ಮಾಡ್ತಾರಂತಲ್ಲ, ಸ್ವಲ್ಪ ನೋಡೋಣ, ವಿಚಾರ ಮಾಡ್ಕೊಡ್ತೀನಿ. ಅವೆಲ್ಲ ನೋಡಿ, ಅವೆಲ್ಲ ನಾನು ಹೆಚ್ಚು ಲಂಬಿಸಿ ಹೇಳಕ್ ಹೋಗೋದಿಲ್ಲ. ಈಗ ಏನಿದೆ, ಮೇ ತಿಂಗಳಲ್ಲಿ ರಾಜಕೀಯ ಬೆಳವಣಿಗೆಗಳು ಕೂಡ ಆಗ್ತವೆ. ಮತ್ತೆ ಸಿದ್ದರಾಮಯ್ಯನವರು ಕೂಡ ಏನು ಸಹಾಯಕರು ಅಂತ ಹೇಳ್ತಕ್ಕಂಥದ್ದು ಸರಿಯಾದೇನಲ್ಲ. ಅವರು ಸಹಾಯಕರೇ, ಎಲ್ಲ ಶಕ್ತಿ ಇದೆ ಅವರಿಗೆ. ಮುಂದಿನ ದಿನಗಳಲ್ಲಿ ಎಲ್ಲವೂ ಸರಿ ಹೋಗ್ತದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.